ಇನ್ನು ನಮ್ಮ ಮೆಟ್ರೋ ಸಂಚಾರಕ್ಕೆ ಬನ್ನ ಬಿಸಿ ತಟ್ಟಿಲ್ಲ. ಎಂದಿನಂತೆ ನಮ್ಮ ಮೆಟ್ರೋ ಸಂಚಾರವನ್ನ ನಡೆಸ್ತಾ ಇರೋದು. ಬೆಂಗಳೂರಿನಲ್ಲಿ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ರೂ ಕೂಡ ಮೆಟ್ರೋ ಸಂಚಾರದಲ್ಲಿ ಯಾವುದೇ ರೀತಿಯ ವ್ಯತ್ಯಯ ಆಗಿಲ್ಲ. ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ಬಸ್ಗಳು ರೋಡ್ಗೆ ಇಳಿದಿಲ್ಲ. ಹಾಗಾಗಿ ಸಹಜವಾಗಿ ಮೆಟ್ರೋವನ್ನ ಹೆಚ್ಚಿನ ಜನರು ಅವಲಂಬಿಸ್ತಾ ಇರೋದು ಸಂಚಾರಕ್ಕಾಗಿ. ಮೆಟ್ರೋ ಸಂಚಾರದಲ್ಲಿ ಯಾವುದೇ ರೀತಿಯ ಬದಲಾವಣೆಗಳನ್ನ ಬಂದ್ನ ಪ್ರಯುಕ್ತ ಮಾಡಲಾಗಿಲ್ಲ. ಇನ್ನು ಓರಿಯನ್ ಮಾಲ್, ಮಂತ್ರಿ ಮಾಲ್ ಸೇರಿದಂತೆ ನಗರದ ಪ್ರತಿಷ್ಠಿತ ಮಾಲ್ಗಳ ಬಳಿ ಕೂಡ ಜನಸಂದಣಿ ಕಡಿಮೆ ಇದೆ. ಇವತ್ತು ಬಂದ್ ಆಗಿರೋದ್ರಿಂದ, ಬಹುತೇಕ ರಜೆ ಇರೋದ್ರಿಂದ ಹೋಗ್ತಾ ಹೋಗ್ತಾ ಕಾಲಕ್ರಮೇಣ ಜನಸಂದಣಿ ಹೆಚ್ಚಾಗುವ ಸಾಧ್ಯತೆ ಕೂಡ ಕಂಡು ಬರ್ತಿರೋದು. ಇನ್ನು ಮದುವೆ ಮಂಟಪಗಳು, ರಸ್ತೆಗಳಲ್ಲೂ ಕೂಡ ಜನಸಂಖ್ಯೆ ವಿರಳವಾಗಿದೆ ಅಂತಾನೆ ಹೇಳ್ಬೋದು. ಮೆಟ್ರೋ ಸಂಚಾರ ಮಾತ್ರ ಎಂದಿನಂತೆ ಸಾಗ್ತಾ ಇದೆ. ಓರಿಯನ್ ಮಾಲ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಇನ್ನು ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಬಂದ್ಗೆ ಕರೆ ನೀಡಲಾಗಿದೆ. ಹೀಗಾಗಿ ಓರಿಯನ್ ಮಾಲ್ ಕೂಡ ಬಂದ್ ಆಗಿರಲಿದೆ. ಇಲ್ಲಿ ಯಾವುದೇ ರೀತಿಯ ವಹಿವಾಟುಗಳು ನಡೆಯೋದಿಲ್ಲ. ಚಿತ್ರಮಂದಿರಗಳು ಕೂಡ ಇರೋದು, ಅದು ಕೂಡ ಬಹುತೇಕ ಬಂದ್ ಆಗಿರುವ ಸಾಧ್ಯತೆಗಳು ಹೆಚ್ಚಳವಾಗಿರೋದು. ಇನ್ನು ಮದುವೆ ಮಂಟಪಗಳು ಕೂಡ ಖಾಲಿಯಾಗಿರೋ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ರಸ್ತೆಗಳಲ್ಲಿ ಜನರ ಓಡಾಟ ಕೂಡ ವಿರಳವಾಗಿದೆ. ಬಹುತೇಕ ಇಷ್ಟೊತ್ತಿಗೆ ಬೆಂಗಳೂರು ಗಿಜಿಗುಡ್ತಾ ಇತ್ತು. ರಸ್ತೆಗಳಲ್ಲಿ ವಾಹನ ಸಂಚಾರ, ಬಸ್ಗಳ ಸಂಚಾರದಿಂದ ರಸ್ತೆಗಳು ತುಂಬಿರ್ತಾ ಇತ್ತು. ಆದರೆ ಇವತ್ತು ಭಾರತ ಬಂದ್ಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ರಸ್ತೆಯಲ್ಲಿ ಜನರ ಓಡಾಟ ಕಡಿಮೆಯಾಗಿರುವುದು. ಬಸ್ನ ಸಂಚಾರವಂತೂ ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ಆದರೆ ನಮ್ಮ ಮೆಟ್ರೋ ಸಂಚಾರ ಮಾತ್ರ ಎಂದಿನಂತೆ ಸಾಗ್ತಾ ಇದೆ. ಇನ್ನು ಮಾರುಕಟ್ಟೆಗಳಲ್ಲೂ ಕೂಡ ವಾಣಿಜ್ಯ ವಹಿವಾಟು ಡಲ್ ಹೊಡಿತಿದೆ. ಯಾಕಂತಂದ್ರೆ ಸಾರಿಗೆ ವ್ಯವಸ್ಥೆಯಲ್ಲಿ ಸ್ವಲ್ಪ ಹಿನ್ನಡೆಯಾಗಿರೋದ್ರಿಂದ, ಸಂಚಾರ ವ್ಯವಸ್ಥೆಗೆ ಸ್ವಲ್ಪ ತೊಂದರೆ ಆಗಿರೋದ್ರಿಂದ ವಾಣಿಜ್ಯ ವಹಿವಾಟು ಕೂಡ ಕಡಿಮೆ ಪ್ರಮಾಣದಲ್ಲಿ ಕಂಡು ಬರ್ತಾ ಇರೋದು. ಬೆಂಗಳೂರಿನ ಮಾರುಕಟ್ಟೆಗಳಲ್ಲಿ ಜನರು ಎಂದಿನಂತೆ ಪಾದಚಾರಿಗಳು ಬರ್ತಿದ್ದಾರೆ. ಸಣ್ಣ ಪುಟ್ಟ ವ್ಯಾಪಾರಿಗಳು ವ್ಯಾಪಾರವನ್ನ ಮಾಡ್ತಾ ಇದ್ರು ಕೂಡ ದೊಡ್ಡ ಪ್ರಮಾಣದ ವಹಿವಾಟು ಏನಾಗ್ತಿತ್ತು. ಯಶವಂತಪುರದ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಎಂದಿನಂತೆ ಜನಸಂದಣಿಯಲ್ಲಿ ಕಾಣಿಸ್ತಾ ಇಲ್ಲ. ಬಂದ್ನ ಬಿಸಿ ಮಾರುಕಟ್ಟೆಗೂ ಕೂಡ ತಟ್ಟಿರೋದು. ಯಶವಂತಪುರ ಎಪಿಎಂಸಿ ಒಂದು ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಜನಸಂದಣಿ ಬಹುತೇಕ ಕಮ್ಮಿ ಇದೆ. ಇನ್ನು ಇಸ್ಕಾನ್ ದೇವಸ್ಥಾನದ ಬಳಿ ಕೂಡ ಸಾರ್ವಜನಿಕರು ಅಥವಾ ಜನರ ಒಂದು ಸಂದಣಿಯನ್ನು ಇರ್ತಾ ಇತ್ತು, ಅದು ಕೂಡ ಕಡಿಮೆಯಾಗಿದೆ. ಓರಿಯನ್ ಮಾಲನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಓರಿಯನ್ ಮಾಲನ್ನು ಬಂದ್ ಮಾಡಲಾಗಿರೋದು. 4 ಗಂಟೆ ನಂತರ ಮಾಲ್ ಕೂಡ ಪ್ರಾರಂಭ ಆಗುತ್ತೆ ಅನ್ನೋ ಮಾಹಿತಿಗಳು ಅದರ ಮುಂದೆ ನೋಟಿಸ್ನಲ್ಲಿ ಹಾಕಲಾಗಿರೋದು. ಬಹುತೇಕ ಬೆಂಗಳೂರಿನಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ ಭಾರತ್ ಬಂದ್ಗೆ. ರಸ್ತೆ ಸಂಚಾರ ಬಹುತೇಕ ವಿರಳವಾಗಿರೋದು. ಜನರ ಸಂದಣಿ ಕೂಡ ಎಂದಿನಗಿಂತ